ಎಲ್ಲರಿಗೂ ನಮಸ್ಕಾರ. ದೇವರು ಮತ್ತು ಮನುಷ್ಯ ಇಬ್ಬರೂ ಒಂದೇ ಅನ್ನುವಂತಹ ಒಂದು ಸಿದ್ಧಾಂತ ಇದೆ. ಇದು ಹೇಗೆ ದೇವರು ಮತ್ತು ಮನುಷ್ಯ ಇಬ್ಬರು ಒಂದೇ ಅಂತ ಕೇಳಿದಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಒಬ್ಬ ಪಾಪಿ ಆಗಿರ್ಬೋದು, ಒಬ್ಬ ಪುಣ್ಯವಂತ ಆಗಿರ್ಬೋದು, ಒಬ್ಬ ಶ್ರೀಮಂತ ಆಗಿರ್ಬೋದು, ಅಥವಾ ಒಬ್ಬ ಭಿಕ್ಷುಕ ಆಗಿರ್ಬೋದು, ಒಬ್ಬ ಕುಷ್ಠರೋಗಿ ಬಂದಿರುವಂಥ ಒಬ್ಬ ನರಳ್ತಾ ಇರುವಂಥ ಒಬ್ಬ ವ್ಯಕ್ತಿ ಆಗಿರ್ಬೋದು, ಅಥವಾ ಒಂದು ಸುಂದರವಾಗಿರುವಂಥ ಕನ್ಯೆ ಆಗಿರ್ಬೋದು, ಕುರೂಪಿ ಆಗಿರುವಂಥ ಒಂದು ವೃದ್ಧೆ ಆಗಿರ್ಬೋದು, ಅಥವಾ ಒಂದು ಅನ್ಯಾಯ ಮಾಡುವಂಥ ಒಬ್ಬ ಮೋಸ್ಗಾರ ಆಗಿರ್ಬೋದು, ಕೊಲೆ ಮಾಡುವಂಥ ಕೊಲೆಗಾರ ಆಗಿರ್ಬೋದು, ಅಥವಾ ರಾಜಕೀಯ ವ್ಯಕ್ತಿಗಳೇ ಆಗಿರ್ಬೋದು, ಅಥವಾ ಆ್ಯಕ್ಟರ್ಸೇ ಆಗಿರ್ಬೋದು, ಯಾರು ಬೇಕಾದರೂ ಆಗಿರ್ಬೋದು, ಎಲ್ಲರೂ ದೇವರೇ. ಇದನ್ನು ಕೇಳೋದಕ್ಕೆ ಆಶ್ಚರ್ಯ ಆಗುತ್ತೆ. ಒಬ್ಬ ನಾರ್ಮಲ್ ಆಗಿರೋವಂಥ ಒಬ್ಬ ವ್ಯಕ್ತಿನೂ ಒಬ್ಬ ದೇವರು. ಹೇಗೆ ಹೇಗೆ ಒಬ್ಬ ವ್ಯಕ್ತಿ ದೇವರು? ಒಬ್ಬ ವ್ಯಕ್ತಿ ನಾರ್ಮಲ್ ಆಗಿರೋಂಥ ವ್ಯಕ್ತಿನೂ ದೇವರು, ನಾವು ಪೂಜೆ ಮಾಡ್ತಾ ಇರೋವಂಥ ಒಂದು ದೇವರು ದೇವರು, ಇಬ್ಬರೂ ಒಂದೇ ಅಂತ ಕೇಳಿದಾಗ ಆಶ್ಚರ್ಯ ಆಗುತ್ತೆ. ಹೇಗೆ ಅಂತ ಕೇಳಿದ್ರೆ, ಗೌಡಪಾದರು ಬಂದು ಮಾಂಡುಕ್ಯ ಕಾರಿಕನಲ್ಲಿ ಇದರ ಬಗ್ಗೆ ಪ್ರಸ್ತಾಪನೆ ಮಾಡ್ತಾರೆ. ಹೇಗೆ ಅಂದರೆ, ಜೀವ ಮತ್ತು ಪರಮಾತ್ಮ ಇಬ್ರು ಒಂದೇ ಅನ್ನೋವಂಥ ಒಂದು ಸಿದ್ಧಾಂತವನ್ನು ಅವರು ಪ್ರಸ್ತಾಪನೆ ಮಾಡ್ತಾರೆ. ಇದರನ್ನು ನಾನು ನಿಮಗೆ ಅದರಲ್ಲಿ ಬರುವಂಥ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ತೀನಿ. ಹೇಗೆ ಅಂದರೆ, ಒಂದು ಅಸಂಪ್ಷನ್ ಮಾಡ್ಕೊಳ್ಳೋಣ. ಹೊರಗಡೆ ಒಂದು ವಿಶಾಲವಾಗಿರುವಂಥ ಒಂದು ಪ್ರದೇಶ ಇದೆ, ನ್ಯಾಚುರಲ್ ಆಗಿರುವಂಥ ಗ್ರೀನ್ ರಿಸೋರ್ಸಸ್ ಇರೋವಂಥದ್ದು ವಿಶಾಲವಾಗಿರುವಂಥ ಒಂದು ಪ್ರದೇಶ ಇದೆ. ಎಲ್ಲಿ ನೋಡಿದ್ರೂ ಸ್ವಚ್ಛವಾಗಿರುವಂಥ ಗಾಳಿ ಬೆಳಕು ಇರುವಂಥ ಒಂದು ಪ್ರದೇಶ. ಅಂಥ ಒಂದು ಜಾಗದಲ್ಲಿ ಒಬ್ಬ ಮಡಿಕೆ ಮಾಡುವಂಥ ಒಬ್ಬ ಕುಂಬಾರ ಬಂದು ಒಂದು ಮಡಿಕೆ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ಮಡಿಕೆ ಮಾಡಿದಾಗ ಅಲ್ಲಿ ಮುಂಚೆಯಿಂದನೂ ವಿಶಾಲವಾಗಿರುವಂಥ ಒಂದು ಗಾಳಿ ಇದೆ, ಒಂದು ಸ್ಪೇಸ್ ಇದೆ. ಸೊ ಮಡಿಕೆ ಒಂದು ಕ್ರಿಯೇಟ್ ಮಾಡಿದಾಗ, ಮಣ್ಣಿನ ಮಡಿಕೆಯ ಒಳಗಡೆ ಒಂದು ಚಿಕ್ಕದಾಗಿರೋವಂಥ ಒಂದು ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಒಂದು ಸ್ವಲ್ಪ ಗಾಳಿ ಉಂಟಾಗುತ್ತೆ. ಅದಾದ ನಂತರ ಆ ಮಡಿಕೆಯನ್ನು ನಾವೆಲ್ಲಿಗೆ ಬೇಕಾದರೂ ಮೂವ್ ಮಾಡ್ಬೋದು. ಆ ಮಡಿಕೆನ ಮೂವ್ ಮಾಡಿದಾಗ ಅದರ ಜೊತೆನೂ ಆ ಗಾಳಿ ಅಥವಾ ಆ ಸ್ಪೇಸು ಮೂವ್ ಆಗುತ್ತೆ. ಒಂದು ಹಂತ ಆದಮೇಲೆ ಆ ಮಡಿಕೆ ಹೊಡೆದೋಯ್ತು ಅಂದ್ಕೊಳ್ಳೋಣ. ಹೊಡೆದೋದಾಗ ಆ ಮಡಿಕೆನಲ್ಲಿದ್ದಂತಹ ಸ್ಪೇಸು ಹೋಗಿ ಹೊರಗಡೆ ಇರೋವಂಥ ಒಂದು ಸ್ಪೇಸ್ ಜೊತೆ ಹೋಗಿ ಸೇರಿಕೊಳ್ಳಲ್ಲ, ಅದು ಆ್ಯಕ್ಚುಯಲ್ ಆಗಿ ಅಲ್ಲೇ ಇರುತ್ತೆ. ಸೊ ಇದು ಕೇಳಿದಾಗ ಏನಿದು ನಾರ್ಮಲ್ ಆಗಿರೋವಂಥ ಒಂದು ಥಿಂಗನ್ನು ಹೇಳ್ತಾ ಇದೆಯಾ ಅಂತ ಕೇಳ್ಬೋದು ನೀವು. ಬಟ್ ಇದಕ್ಕೆ ಒಂದು ವೇದಾಂತಿಕ್ ಆಸ್ಪೆಕ್ಟಲ್ಲಿ ಅವರು ನಮಗೆ ತಿಳಿಸುವಂಥ ಪ್ರಯತ್ನ ಪಡ್ತಾರೆ. ಹೇಗೆ ಅಂದರೆ, ಹೊರಗಡೆ ಇರೋವಂಥ ಒಂದು ವಿಶಾಲವಾಗಿರುವಂಥ ಒಂದು ಪ್ರದೇಶ, ವಿಶಾಲವಾಗಿರುವಂಥ ಒಂದು ಜಾಗ ಬಂದು ಪರಮಾತ್ಮ ಆಗಿದ್ದಾನೆ. ಸೊ ಈ ಮಣ್ಣಿನ ಮಡಿಕೆ ಇದೆಯಲ್ಲ, ಮಣ್ಣಿನ ಮಡಿಕೆ ಉಂಟಾದಾಗ ಅಲ್ಲಿ ಒಂದು ವಾಲ್ ಥರ ಕ್ರಿಯೇಟ್ ಆಗುತ್ತೆ. ವಾಲ್ ಥರ ಕ್ರಿಯೇಟ್ ಆಗಿರೋದ್ರಿಂದ ಒಳಗಡೆ ಒಂದು ಸ್ವಲ್ಪ ಸ್ಪೇಸ್ ಇದೆ, ಒಂದು ಗಾಳಿ ಇದೆ ಅನ್ನುವಂಥ ಅಭಿಪ್ರಾಯ ಹುಟ್ಟುತ್ತೆ. ಆಗ ಒಳಗಡೆ ಇರೋವಂಥ ಗಾಳಿಗೂ ಹೊರಗಡೆ ಇರೋವಂಥ ಗಾಳಿಗೂ ವ್ಯತ್ಯಾಸ ಇದೆ, ಇದು ಚಿಕ್ಕದು, ಅದು ತುಂಬ ವಿಶಾಲವಾಗಿದೆ ಅನ್ನುವಂಥ ಒಂದು ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ ಅಲ್ವಾ? ಅದೇ ರೀತಿಯಾಗಿ ನಮ್ಮ ಒಂದು ದೇಹ, ನಮ್ಮ ಒಂದು ಮನಸ್ಸು, ಇದು ಬಂದು ಪಂಚಭೂತಗಳು ಇಂದ ಕ್ರಿಯೇಟ್ ಆಗಿದೆ. ಅದಾದ ಮೇಲೆ ಈ ಮಡಿಕೆ ಬಂದು ಒಂದು ಆಕಾರ, ಅದಕ್ಕೆ ಒಂದು ಲಿಮಿಟೇಷನ್ ಇದೆ ಅಲ್ವಾ? ಅದೇ ರೀತಿಯಾಗಿ ನಮ್ಮ ಒಂದು ದೇಹಕ್ಕೂ, ನಮ್ಮ ಒಂದು ಮನಸ್ಸಿಗೂ, ನಮ್ಮ ಒಂದು ಪಂಚೇಂದ್ರಿಯಗಳು, ನಮ್ಮ ಒಂದು ಸೆನ್ಸಸ್ಗೂ ಒಂದು ಲಿಮಿಟೇಷನ್ಸ್ ಇದೆ. ಸೊ ಈ ಲಿಮಿಟೇಷನ್ಸಿಂದ ಕೂಡಿರೋದ್ರಿಂದ ಇದರ ಒಳಗಡೆ ಇರುವಂತಹ ಒಂದು ಸ್ಪೇಸ್, ಮಡಿಕೆ ಒಳಗಡೆ ಇದ್ದಂತಹ ಒಂದು ಸ್ಪೇಸ್ ಹೇಗಿದೆಯೋ ಅದೇ ರೀತಿಯಾಗಿ ಈ ದೇಹದ ಒಳಗಡೆ ಇರುವಂತಹ ಒಂದು ಸ್ಪೇಸ್ ಬಂದು ಜೀವಾತ್ಮನಾಗಿದ್ದಾನೆ. ಜೀವಾತ್ಮ ಅಂತ ಕೇಳಿದ್ರೆ ಲಿಮಿಟೆಡ್ ಆಗಿರುವಂತಹ ಒಬ್ಬ ವ್ಯಕ್ತಿ. ಅಂದರೆ ಏನು, ಆ ವಿಶಾಲವಾಗಿರುವಂಥ ವ್ಯಕ್ತಿಗಿಂತ ಈ ಜೀವಾತ್ಮ ಬಂದು ಚಿಕ್ಕದಾಗಿದ್ದಾನೆ, ಅವನಿಗೆ ಕೆಲವು ಲಿಮಿಟೇಷನ್ಸ್ ಇದೆ
ಅನ್ನುವಂಥ ಒಂದು ಭಾವನೆ ತಗೊಂಡು ಬರುವಂಥ ಒಂದು ಅಂಶ. ಸೊ ಈ ಒಂದು ಜೀವಾತ್ಮ ಇರೋದ್ರಿಂದ ಈ ದೇಹ ಇರೋದ್ರಿಂದ ಜೀವಾತ್ಮ ಒಳಗಡೆ ಇದ್ದಾನೆ. ಆದ್ರಿಂದ ಇವನು ಬೇರೆ, ಹೊರಗಡೆ ಇರುವಂಥ ಪರಮಾತ್ಮ ಬೇರೆ ಅನ್ನುವಂಥ ಒಂದು ಅಭಿಪ್ರಾಯ ನಮಗೆ ಗೊತ್ತಾಗತ್ತೆ. ಆದರೆ ಇಲ್ಲಿ ಒಂದು ವಿಚಾರವನ್ನು ನಾವು ಮಾಡಿ ನೋಡಿದಾಗ ಗೊತ್ತಾಗುತ್ತೆ, ಯಾವಾಗ ಮಡಿಕೆ ಹೊಡೆದೋಗುತ್ತೋ ಆಗ ಅಲ್ಲಿದ್ದಂಥ ಒಂದು ಗಾಳಿ, ಅಲ್ಲಿದ್ದಂಥ ಒಂದು ಸ್ಪೇಸು ಕೂಡ್ಕೊಳ್ಳೋದೆ ಅದು ಮುಂಚೆಯಿಂದನೂ ಅದಾಗೆ ಇದೆ ಅಂತ ನಮಗೆ ಗೊತ್ತಾಗುತ್ತಲ್ವ, ಆ ಸತ್ಯಾಸತ್ಯತೆ ಗೊತ್ತಾಗುತ್ತಲ್ವ. ಅದೇ ರೀತಿಯಾಗಿ ನಮ್ಮ ಈ ದೇಹ, ನಮ್ಮ ಈ ಮನಸ್ಸು, ನಮ್ಮ ಒಂದು ಬಿಲೀಫ್ ಏನಿದೆ ಅದು ನಾಶವಾದಾಗ ನಮಗೂ ಆ ಪರಮಾತ್ಮನಿಗೂ ಇರುವಂತಹ ವ್ಯತ್ಯಾಸ ಬೇರೆ ಅಲ್ಲ, ಇಬ್ಬರೂ ಒಂದೇ ಅನ್ನುವಂತಹ ಸತ್ಯಾಸತ್ಯತೆ ನಮಗೆ ಗೊತ್ತಾಗುತ್ತೆ. ಹೇಗೆ ಅಂತ ಕೇಳಿದಾಗ, ಬರೀ ಮಡಿಕೆ ಹೊಡೆದೋಯ್ತು, ಆದ್ದರಿಂದ ಅಲ್ಲಿದ್ದಂಥ ಸ್ಪೇಸು, ಅಲ್ಲಿದ್ದಂಥ ಹೊರಗಡೆ ಇದ್ದಂಥ ಸ್ಪೇಸು ಎರಡೂ ಸೇಮ್ ಅಂತ ನಮ್ಗೆ ಗೊತ್ತಾಗುತ್ತೆ. ಓಕೆ, ಹಾಗಿದ್ರೆ ಆ ಮಣ್ಣಿನಿಂದ ಮಾಡಿದಂಥ ಮಡಿಕೆಗೂ ನಮ್ಮ ದೇಹನೂ ಒಂದೇ ಅಲ್ವಾ. ಆದ್ದರಿಂದ ನಾವು ಸತ್ತ ಮೇಲೆ ನಮಗೆ ಆ ಒಂದು ಪರಿಜ್ಞಾನ ಉಂಟಾಗುತ್ತಾ ಅಂತ ಕೇಳಿದ್ರೆ ಅದು ಖಂಡಿತ ಇಲ್ಲ. ಯಾಕೆ ಅಂದರೆ ಮಡಿಕೆ ಬಂದು ಬರೀ ಒಂದು ಸಿಂಗಲ್ ಎಲಿಮೆಂಟಿಂದ ಮಾಡಿದೆ. ಆದರೆ ನಮ್ಮ ಈ ದೇಹ, ನಾವು ನಡೆಯೋದಕ್ಕೆ ನಮಗೆ ಬೇಕಾಗಿರುವಂಥ ಶಕ್ತಿ, ಪ್ರಾಣ, ನಾವು ಮಾಡುವಂಥ ಸೆನ್ಸ್, ನಮ್ಮ ಹತ್ರ ಇರುವಂಥ ಪಂಚೇಂದ್ರಿಯಗಳಾಗಿರ್ಬೋದು, ಕರ್ಮೇಂದ್ರಿಯಗಳಾಗಿರ್ಬೋದು, ಅಥವಾ ಜ್ಞಾನೇಂದ್ರಿಯಗಳಾಗಿರ್ಬೋದು, ಏನೇನೋ ಇದೆ ಅಲ್ವಾ, 36 ಆಸ್ಪೆಕ್ಟ್ಸ್ ಏನೇನೋ ಬರುತ್ತೆ. ಓಕೆ, ನನಗೆ ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ. ಅದರಿಂದ ನಮ್ಮ ಒಬ್ಬ ಮನುಷ್ಯನ ಒಂದು ಸಂಪೂರ್ಣವಾಗಿ ಗುರುತಿಸಲ್ಪಡ್ತಾನೆ. ಆಗಿದ್ದರಿಂದ ನಮಗೆ ಬರೀ ದೇಹ ನಾಶ ಆಗಿದ ತಕ್ಷಣ ನಮಗೆ ಒಂದು ಅಜ್ಞಾನ ಹೊರಟೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದ್ದರಿಂದ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಒಂದು ಅಜ್ಞಾನವನ್ನು ನಾವು ತೊರೆದಾಕಿದಾಗ ನಮಗೆ ನಿಜವಾದ ಜ್ಞಾನ ಉಂಟಾಗತ್ತೆ. ಆಗ ನಮ್ಮೊಳಗಡೆ ಇರುವಂತಹ ಈ ಜೀವಾತ್ಮನು, ಹೊರಗಡೆ ಇರುವಂಥ ಪರಮಾತ್ಮನು ಒಂದೇ ಅನ್ನುವಂತಹ ಒಂದು ಜ್ಞಾನ ಬರುತ್ತೆ. ಅದನ್ನೇ ನಾವು ಮೋಕ್ಷ ಅಂತ ಹೇಳ್ತೀವಿ, ಅದನ್ನೇ ನಾವು ಲಿಬರೇಷನ್ ಅಂತ ಹೇಳ್ತೀವಿ. ಸೊ ಯಾವುದು ಈ ನಿಜವಾದಂತಹ ಒಂದು ಏನಂತಾರೆ ಅಜ್ಞಾನ ಅಂತ ಕೇಳಿದಾಗ, ನಾನು ಒಂದು ಲಿಮಿಟೆಡ್ ಆಗಿರೋಂಥ ಬೀಯಿಂಗ್, ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ, ನಾನು ಕೆಲವು ವಿಚಾರಗಳು ಮಾಡಿದ್ರೆ ನಾನು ಪಾಪಿ ಆಗ್ತೀನಿ, ನಾನು ಕೆಲವು ವಿಚಾರಗಳು ಮಾಡಿದ್ರೆ ನಾನು ಪುಣ್ಯವಂತ ಆಗ್ತೀನಿ, ನಾನು ಒಳ್ಳೆ ಕೆಲಸ ಮಾಡ್ಕೊಂಡಿದ್ರೆ ಮಾತ್ರನೇ ನಾನು ಒಂದು ಒಳ್ಳೆ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತೀನಿ, ಕೆಟ್ಟ ಕೆಲಸ ಮಾಡ್ಕೊಂಡಿದ್ರೆ ನಾನು ಕೆಟ್ಟ ವ್ಯಕ್ತಿಯಾಗಿ ಕಾಣಿಸ್ಕೊಂಡಿರ್ತೀನಿ. ಆದ್ದರಿಂದ ನಾನು ಎಲ್ಲದಕ್ಕೂ, ಒಳ್ಳೆಯದ್ರಲ್ಲೂ ನನಗೆ ಲಿಮಿಟೇಷನ್ಸ್ ಇದೆ, ಕೆಟ್ಟದಲ್ಲೂ ನನಗೆ ಲಿಮಿಟೇಷನ್ಸ್ ಇದೆ, ಅನೇಕ ಒಂದು ಆಸ್ಪೆಕ್ಟ್ಸಲ್ಲಿ ನನಗೆ ಲಿಮಿಟೇಷನ್ಸ್ ಇದೆ ಅಂತ ಹೇಳಕ್ಕೆ ಬರ್ತೀನಿ. ಸೊ ಆ ಒಂದು ಲಿಮಿಟೇಷನ್ ಇರೋ ಕಾರಣದಿಂದ ದೇವರು ಬೇರೆ, ನಾನು ಬೇರೆ ಅನ್ನುವಂಥ ಒಂದು ಅಭಿಪ್ರಾಯ ಉಂಟಾಗುತ್ತೆ. ಆದ್ದರಿಂದ ನನ್ನ ಕೈಯಲ್ಲಿ ಮಾಡೋಕ್ಕಾಗದಿರೋಂಥ ವಿಚಾರಗಳು ಬಂದು ದೇವ್ರ ಕೈಯಲ್ಲಿ ಮಾಡೋಕ್ಕಾಗತ್ತೆ, ದೇವರು ಬಂದು ಸರ್ವಶಕ್ತನಾಗಿದ್ದಾನೆ ಅಂತ ನಮಗೆ ಒಂದು ಇದಾಗುತ್ತೆ. ಸೊ ಅದು ಬಂದು ಸ್ವಲ್ಪ ಕಾಂಟ್ರವರ್ಷಿಯಲ್ ಆದ್ರೂ ಆಗಿರ್ಬೋದು. ಯಾಕೆಂದರೆ ನಮ್ಮ ಕೈಯಲ್ಲಿ ಹಾರೋಕ್ಕಾಗಲ್ಲ, ನಮ್ಮ ಕೈಯಲ್ಲಿ ಬೆಟ್ಟನ ಮೂವ್ ಮಾಡೋಕ್ಕಾಗಲ್ಲ, ನಮ್ಮ ಕೈಯಲ್ಲಿ ಸಮುದ್ರದಲ್ಲಿರೋವಂಥ ಎಲ್ಲ ನೀರನ್ನು ಕುಡಿಯೋಕ್ಕಾಗಲ್ಲ ಅಲ್ವಾ. ಅದನ್ನೆಲ್ಲ ಕುಡಿಯೋನು ದೇವರಾಗಿರಬೇಕು ಅಂತ ಎಲ್ಲ ಹೇಳ್ತಾರೆ. ಸೊ ಅದು ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗೇ ಇದೆ. ಆದರೆ ಅದು ಬಂದು ಲಿಮಿಟೆಡ್ ಬೀಯಿಂಗು. ಹೇಗೆ ಮಡಿಕೆ ಕೈಯಲ್ಲಿ ಒಂದು ಸಂಪೂರ್ಣವಾಗಿರುವಂಥ ಒಂದು ಸ್ಪೇಸನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ವೋ, ಅದೇ ರೀತಿಯಾಗಿ ಈ ಒಂದು ದೇಹದಿಂದ ಏನು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಬಟ್ ಇದರೊಳಗಡೆ ಇರುವಂಥ ಆತ್ಮ ಏನಿದ್ದಾನೋ, ನಮ್ಮ ಒಂದು ಈ ಕಾನ್ಷಿಯಸ್ನೆಸ್ ಇದೆಯಲ್ಲ, ಅದಕ್ಕೆ ಬಂದು ಯಾವುದೇ ರೀತಿಯಾದಂಥ ಒಂದು ಲಿಮಿಟೇಷನ್ಸ್ ಇಲ್ಲ. ಸೊ ಅದು ತುಂಬ ಕಾನ್ಷಿಯಸ್ನೆಸ್ ಬಗ್ಗೆ ನಾನು ಮಾತಾಡಬೇಕು ಅಂದರೆ ಅದು ತುಂಬ ಕಂಪ್ಲೀಟ್ ವೇದಾಂತದ ಬಗ್ಗೆನೇ ಮಾತಾಡಬೇಕಾಗತ್ತೆ. ಓಕೆ, ಆದ್ದರಿಂದ ಯಾವಾಗ ನಮಗೆ ನಿಜವಾದ ಅಜ್ಞಾನ ಬಂದು ನಾಶವಾಗುತ್ತೋ, ಘಟಭಂಗ ಆಗುತ್ತೋ, ಘಟಭಂಗ ಅಂದರೆ ಮಡಿಕೆ ಹೊಡೆದಾಗ ಆಗುವಂಥ ಒಂದು ಕ್ರಿಯೆ ಇದೆಯಲ್ಲ, ಅದೇ ರೀತಿಯಾಗಿ ನಮ್ಮಲ್ಲಿರುವಂತಹ ಒಂದು ಅಜ್ಞಾನ ಯಾವಾಗ ನಾಶವಾಗುತ್ತೋ ಆವಾಗ ನಮಗೆ ನಿಜವಾದ ಜ್ಞಾನ ಉಂಟಾಗತ್ತೆ. ನಿಜವಾದ ಜ್ಞಾನ ಏನು ಅಂದರೆ ನಮ್ಮಲ್ಲಿದ್ದಂಥ ಒಂದು ಫಾಲ್ಸ್ ಅಸಂಪ್ಷನ್, ನಮ್ಮಲ್ಲಿದ್ದಂಥ ಒಂದು ಫಾಲ್ಸ್ ನಂಬಿಕೆ ಅಥವಾ ಫಾಲ್ಸ್ ನಾಲೆಡ್ಜ್,
ಅದು ಬಂದು ಯಾವಾಗ ನಾಶವಾಗುತ್ತೋ ಆ್ಯಕ್ಚುಯಲ್ ಆಗಿರೋವಂಥ ನಾಲೆಡ್ಜ್ ನಮಗೆ ಗೊತ್ತಾಗುತ್ತೆ ಅಷ್ಟೇ. ನೆನ್ನೆ ಒಂದು ಕತೆ ಹೇಳಿದ್ನಲ್ಲ ಅದೇ ಥರನೇ ಇದನ್ನು. ಸೊ ಓಕೆ, ಅಸಂಗತ್ವ ಅಂತ ಇನ್ನೊಂದು ವಿಚಾರ ಬರುತ್ತೆ. ಓಕೆ, ಇವಾಗ ನಾನು ಮಡಿಕೆ ಒಳಗಡೆ ಇರೋವಂಥ ಗಾಳಿ, ಹೊರಗಡೆ ಇರೋವಂಥ ಗಾಳಿ ಎರಡು ಒಂದೇ ಅಂತ ಹೇಳ್ತೀರಾ. ಸರಿ, ಮಡಿಕೆ ಒಳಗಡೆ ನಾನೇನೋ ಒಂದು ಕೆಟ್ಟೋಗಿರೋವಂಥದ್ದು ಏನೋ ಒಂದು ಪದಾರ್ಥ ಹಾಕ್ತೆ ಅಥವಾ ಯಾವುದೊಂದು ಗಲೀಜ್ ಐಟಮ್ ಹಾಕ್ತೆ, ಆಗ ಮಡಿಕೆನಲ್ಲಿದ್ದಂಥ ಗಾಳಿ ಕೆಟ್ಟೋಗಲ್ವಾ? ಆದ್ದರಿಂದ ಹೊರಗಡೆ ಇರುವಂಥ ಗಾಳಿನೂ ಕೆಟ್ಟೋಗಲ್ವಾ ಅಂತ ಕೇಳಿದ್ರೆ ಅದು ಖಂಡಿತ ಲಾಜಿಕ್ ಆಗೇ ಇಲ್ವೇ. ಯಾಕೆಂದರೆ ಮಡಿಕೆನಲ್ಲಿ ಹಾಕಿದ ತಕ್ಷಣ ಮಡಿಕೆನಲ್ಲಿದ್ದಂಥ ಗಾಳಿ ಹೇಗೆ ಕೆಟ್ಟೋಗುತ್ತೆ? ಅಲ್ಲಿದ್ದಂಥ ಸ್ಪೇಸನ್ನು ಇದು ಆವರಿಸ್ಕೊಳ್ಳುತ್ತೆ ಹೊರತು ಆ ಸ್ಪೇಸನ್ನ ಇದು ಏನು ಮಾಡಲ್ಲ. ಅದೇ ರೀತಿಯಾಗಿ ನಾವು ಅನೇಕ ರೀತಿಯಾದಂಥ ಪಾಪಕರ್ಮಗಳು ಮಾಡಿರ್ಬೋದು, ಅಥವಾ ನಮಗೆ ಕೆಲವು ವಿಚಾರಗಳು ನಮಗೆ ಗೊತ್ತಿಲ್ಲದೆ ಇರೋನೇ ಕೆಲವು ವಿಚಾರಗಳನ್ನೆಲ್ಲ ನಾವು ಮಾಡಿರ್ಬೋದು. ಆದ್ದರಿಂದ ಅಥವಾ ನಾವು ಪಾಪಿಗಳೇ ಆಗಿರ್ಬೋದು ಅಂತಲೇ ಇಟ್ಕೊಳ್ಳೋಣ. ಆದರೆ ನಾವು ನಿಜವಾಗ್ಲೂ ನಾವು ಪಾಪಿಗಳಲ್ಲ. ನಮ್ಮ ಒಳಗಡೆ ಇರೋವಂಥ ಆತ್ಮ ಬಂದು ಯಾವಾಗಲೂ ಪ್ಯೂರಾಗೇ ಇದೆ. ಹೇಗೆ ಆ ಸ್ಪೇಸ್ ಬಂದು ಪ್ಯೂರಾಗೇ ಇರುತ್ತೋ ಅದೇ ರೀತಿಯಾಗಿ ನಮ್ಮೊಳಗಡೆ ಇರುವಂಥ ಆತ್ಮನೂ ಬಂದು ಪ್ಯೂರಾಗೇ ಇರುತ್ತೆ. ಆ ಮಡಿಕೆನಲ್ಲಿರುವಂಥ ಕಂಟೆಂಟ್ಸ್ ಬಂದು ಕೆಟ್ಟೋಗಿದೆ, ಅದು ಅಸಹ್ಯವಾಗಿದೆ, ಅದು ಅಸಭ್ಯವಾಗಿದೆ. ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿರುವಂಥ ಒಂದು ಕಂಟೆಂಟ್, ನಮ್ಮ ಒಂದು ಮನಸ್ಸನ್ನು ದೇಹದ ಒಂದು ಭಾಗ, ಮನಸ್ಸನ್ನು ಮೀರಿದು ಬಂದು ಆತ್ಮ. ಸೊ ಮನಸ್ಸು ಕೆಟ್ಟೋಗಿದ್ರೂ ಪರವಾಗಿಲ್ಲ, ಅದರ ಹಿಂದೆ ಇರುವಂಥ ಮೂಲ ಒಂದು ಕಾನ್ಷಿಯಸ್ ಬಂದು ಅದು ಯಾವಾಗಲೂ ಪ್ಯೂರಾಗೇ ಇರುತ್ತೆ. ಓಕೆ, ಅರ್ಥ ಆಗಿದೆಯಾ? ಮಾಂಡೂಕ್ಯ ಕಾರಿಕಾ ಬಂದು ಸ್ವಲ್ಪ ಹೀಗೇನೆ ಲಾಜಿಕ್ ತುಂಬ ಕಂಡುಹಿಡ್ಕೊಂಡು ಮಾತಾಡಬೇಕಾಗತ್ತೆ. ಅದಾದಮೇಲೆ ಮಾಂಡೂಕ್ಯ ಉಪನಿಷತ್ ಬಂದು ಡೈರೆಕ್ಟಾಗಿ ಹೋಗಿ ಓದಿದ್ರೆ ಖಂಡಿತ ಅರ್ಥ ಆಗಲ್ಲ. ಅದಕ್ಕೆ ತುಂಬ ರೆಫರೆನ್ಸ್ ಇಟ್ಕೊಂಡು ಓದಬೇಕು. ಅದಕ್ಕೇ ನಾನು ಹಿಂದಿನ ವೀಡಿಯೋಗಳಲ್ಲೂ ಹೇಳಿದ್ದೆ, ಮಾಂಡೂಕ್ಯ ಕಾರಿಕೆ ಬಂದು ತುಂಬ ಕಷ್ಟ ಅರ್ಥ ಮಾಡ್ಕೊಳ್ಳೋದು ಅಂತ. ಸೊ ಓಕೆ, ಈ ಕತೆ ಹೇಳಿದ್ರೂ ಸ್ವಲ್ಪ ಎಷ್ಟೊಂದು ಜನಕ್ಕೆ ಅರ್ಥ ಆಗಲ್ಲ. ಯಾಕೆಂದರೆ ಇಲ್ಲಿ ಬಂದು ಮಹಾಕಾಶ, ಘಟಾಕಾಶ ಅಥವಾ ಅಸಂಗತ್ವ ಅಥವಾ ಘಟಭಂಗ ಇದೆಲ್ಲ ಸುಮ್ಮನೆ ಒಂದು ಕೇಳೋಕ್ಕೆ ಚೆನ್ನಾಗಿದೆ ವರ್ಡ್ಸ್ಗಳೆಲ್ಲ, ನಮಗೆ ಗೊತ್ತಿಲ್ಲ ಅಲ್ವಾ. ಬಟ್ ಇದ್ರ ಹಿಂದೆ ಇರೋದೆಲ್ಲ ನಾಲೆಡ್ಜ್ ಬಂದು ಸಿಂಪಲ್ಲು. ನಮ್ಮಲ್ಲಿರೋಂಥ ಒಂದು ಆತ್ಮ ಬಂದು ಯಾವಾಗಲೂ ಪ್ಯೂರಾಗೇ ಇರುತ್ತೆ. ಆತ್ಮ ಬಂದು ಹೊರಗಡೆ ಇರೋವಂಥ ಪ್ರಪಂಚನ ಒಂದು ತಿರುಗಿಸ್ತಾ ಇರೋವಂಥ ಒಂದು ಶಕ್ತಿ ಆಗಿರ್ಬೋದು, ಆ ಸ್ಪೇಸಲ್ಲಿರುವಂಥ ಒಂದು ಶಕ್ತಿ ಆಗಿರ್ಬೋದು, ಅಥವಾ ಎಲ್ಲ ಜೀವಿಗಳಲ್ಲಿ ಇರುವಂಥ ಒಂದು ಶಕ್ತಿ ಆಗಿರ್ಬೋದು, ಎಲ್ಲನೂ ಒಂದೇನೇ ಅನ್ನುವಂಥ ಒಂದು ವಿಚಾರವನ್ನು ನಮಗೆ ಹೇಳುವಂಥ ಪ್ರಯತ್ನ ಪಡುತ್ತೆ ಅಷ್ಟೇ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡ್ರೂ ಏನು ಪ್ರಯೋಜನ ಇಲ್ಲ. ಅದನ್ನು ನಾವು ಮನವರಿಕೆ ಮಾಡಿಕೊಂಡು ಫೀಲ್ ಮಾಡಬೇಕು. ಫೀಲ್ ಮಾಡೋದು ಅದನ್ನು ಕಷ್ಟ ಹೇಳೋದು. ಓಕೆ, ಲಿಬರೇಷನ್ ಅನ್ನೋಂಥ ಒಂದು ಟಾಪಿಕ್ ಮಾತಾಡ್ತೀನಿ ಸ್ವಲ್ಪ ದಿನ ಆದಮೇಲೆ. ಹೇಳ್ಬಿಟ್ನಾ? ಓಕೆ, ಟೈಮ್ ಬಂದಾಗ ಹೇಳ್ತೀನಿ. ಯಾವಾಗ ಒಬ್ಬ ಮನುಷ್ಯನಿಗೆ ಅವನ ನಿಜವಾದ ಅಸ್ತಿತ್ವ ಗೊತ್ತಾಗುತ್ತೋ ಆವಾಗ ಅವನಿಗೆ ಹೊರಗಿನ ಯಾವುದೇ ವಸ್ತುಗಳ ಮೇಲಿರುವಂತಹ ಒಂದು ಏನದು ಆ ಹಿಡಿತ ಇರಲ್ಲ ಅಷ್ಟೇ. ಇಷ್ಟೇ ಇವತ್ತಿನ ವಿಚಾರ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಸನ್ಮಾರ್ಗದಲ್ಲಿ ನಡೆಯುವಂತಾಗಲಿ. ನಮಸ್ಕಾರ. ಥ್ಯಾಂಕ್ ಯು.